ಕಲ್ಪಕ್ಷೇತ್ರ ಶ್ರೀ ರಾಘವೇಂದ್ರ ಸ್ವಾಮಿ ವೃತ್ತ ಬೃಂದಾವನ ಸನ್ನಿಧಿಯಲ್ಲಿ ಇವತ್ತು ನಾವಿದ್ದೇವೆ. ಶ್ರೀ ವಿದ್ಯಾ ಸಿಂಧು ಮಾಧವ ತೀರ್ಥ ಸ್ವಾಮೀಜಿ ಗುರುಗಳು ಇವತ್ತು ನಮ್ಮ ಜೊತೆ ಇದ್ದಾರೆ. ಅವರ ಅಭಿಪ್ರಾಯ ಏನು, ರಾಯರ ಬಗ್ಗೆ ಏನೆಲ್ಲ ಅಭಿಪ್ರಾಯ ಕೊಡ್ತಾರೆ, ಈ 3 ದಿನ ಪೂರ್ವಾರಾಧನೆ, ಉತ್ತರಾರಾಧನೆ, ಮಧ್ಯಾರಾಧನೆ ಹೇಗೆಲ್ಲ ನಡೆಯುತ್ತದೆ ಅಂತ ಹೆಚ್ಚಿನ ಮಾಹಿತಿನ ನಾವು ನಮ್ಮ ಗುರುಗಳ ಹತ್ರ ಕೇಳ್ತಾ ಹೋಗೋಣ ಬನ್ನಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಜಗನ್ಮಾನ್ಯರಾದ ರಾಘವೇಂದ್ರ ಸ್ವಾಮಿಗಳವರ ದಿವ್ಯ ಆರಾಧನಾ ಮಹೋತ್ಸವ ಏನು ದೇಶಾದ್ಯಂತ ನಡೀತಾ ಇದೆ. ಅಷ್ಟೇ ಅಲ್ಲ, ವಿದೇಶಗಳಲ್ಲೂ ಕೂಡ ರಾಘವೇಂದ್ರ ಸ್ವಾಮಿಗಳವರ ಅತ್ಯದ್ಭುತವಾದ ಈ ಮಹೋತ್ಸವ ನಡೀತಾ ಇದೆ. ಈಗ ನೀವು ಕೇಳಿದಿರಿ ಪ್ರಶ್ನೆ, ಪೂರ್ವಾರಾಧನೆ, ಮಧ್ಯಾರಾಧನೆ, ಉತ್ತರಾರಾಧನೆ. ಈ ಪೂರ್ವಾರಾಧನೆ ಮತ್ತು ಮಧ್ಯಾರಾಧನೆ, ಉತ್ತರಾರಾಧನೆಗಳು ಏನಿದ್ದಾವೆ, ಸಾಮಾನ್ಯವಾಗಿ ರಾಘವೇಂದ್ರ ಸ್ವಾಮಿಗಳವರು ಸಶರೀರವಾಗಿ ಬೃಂದಾವನವನ್ನು ಪ್ರವೇಶ ಮಾಡಿದವರು. ಇವತ್ತಿಗೂ ರಾಘವೇಂದ್ರ ಸ್ವಾಮಿಗಳು ಇದ್ದಾರೆ, ಕಣ್ಣಿಗೆ ಕಾಣಿಸೋದಿಲ್ಲ, ಬೃಂದಾವನದಲ್ಲಿ ಕೂತಿದ್ದಾರೆ. ಪೂರ್ವಾರಾಧನೆ ಮತ್ತು ಉತ್ತರಾರಾಧನೆ, ಮಧ್ಯಾರಾಧನೆ ಯಾವುದೇ ಮಾಡಿದ್ರೂ ಕೂಡ ಒಂದು ಉತ್ಸವಕ್ಕೆ 3 ದಿನದ ಒಂದು ವ್ಯವಸ್ಥೆ ಶಾಸ್ತ್ರ ಹೇಳುತ್ತೆ. ಆದಿ, ಮಧ್ಯ, ಅಂತ್ಯ ಅಂತ. ಆದ ಕಾರಣ ಯಾವಾಗಲೂ ನೋಡ್ರಿ, ಸೃಷ್ಟಿ, ಸ್ಥಿತಿ, ಲಯ 3 ಬರ್ತಲ್ವ. ಅದೇ ಥರನೇ ಇಲ್ಲಿ ರಾಘವೇಂದ್ರ ಸ್ವಾಮಿಗಳವರ ಒಂದು ಆರಾಧನಾ ಮಹೋತ್ಸವದಲ್ಲಿ ಪೂರ್ವ ಮತ್ತು ಉತ್ತರ ಮತ್ತು ಮಧ್ಯ, ಇದರಲ್ಲಿ ವೈಶಿಷ್ಟ್ಯ ಏನು ಅಂತಂದರೆ, ಪ್ರತಿನಿತ್ಯ ಈ ವರ್ಷವಿಡೀ ರಾಘವೇಂದ್ರ ಸ್ವಾಮಿಗಳು ಬೃಂದಾವನದಲ್ಲಿ ಸನ್ನಿಹಿತರಾಗಿ ಕಣ್ಣು ಮುಚ್ಚಿಕೊಂಡು ಅಂತರ್ಮುಖಿಗಳಾಗಿ ತಮ್ಮ ಹೃದಯ ಕಮಲದಲ್ಲಿದ್ದಂಥ ಶ್ರೀಮನ್ ಮಧ್ವಾಚಾರ್ಯರು, ಅವರಂತರ್ಯಾಮಿಯಾದ ರಾಮದೇವರ ಚಿಂತನೆಯನ್ನು ನಿರಂತರ ಮಾಡ್ತಾ ಇರ್ತಾರೆ ರಾಘವೇಂದ್ರ ಸ್ವಾಮಿಗಳು. ಈಗ ಆರಾಧನಾ ಮಹೋತ್ಸವದಲ್ಲಿ ಮಾತ್ರ ಸ್ವಲ್ಪ ಡಿಫರೆಂಟು. ಏನು ಅಂದರೆ, ಈ ಪೂರ್ವ ಉತ್ತರ ಮಧ್ಯಾರಾಧನೆ ದಿವಸ ರಾಘವೇಂದ್ರ ಸ್ವಾಮಿಗಳು ಕಣ್ಣು ಓಪನ್ ಮಾಡ್ತಾರೆ, ಕಣ್ಣು ಬಿಡ್ತಾರೆ. ಕಣ್ಣು ಬಿಟ್ಟು ಬಹಿರ್ಮುಖಿಗಳಾಗ್ತಾರೆ. ಬಹಿರ್ಮುಖ ಅಂದ್ರೇನು? ಅಂತರ್ಮುಖ ಅಂದರೆ ಕಣ್ಣು ಮುಚ್ಕೊಂಡ್ಬಿಟ್ರೆ ಹೊರಗಡೆದೇನು ಕಾಣಿಸೋದೇ ಇಲ್ಲ ಅಲ್ವಾ. ಅವರು ಅಂತರ್ಯಾಮಿ ಪರಮಾತ್ಮ ನೋಡ್ತಾರೆ. ಬಹಿರ್ಮುಖ ಅಂದರೆ ಕಣ್ಣು ಬಿಟ್ಟರೆ ಎಲ್ಲರೂ ಕಾಣಿಸ್ತಾರೆ ಅಲ್ವಾ. ರಾಘವೇಂದ್ರ ಸ್ವಾಮಿಗಳವರ ಆರಾಧನಾ ಮಹೋತ್ಸವದಲ್ಲಿ ಪೂರ್ವ ಉತ್ತರ ಮಧ್ಯಾರಾಧನೆ ದಿವಸ ಕಣ್ಣು ಬಿಚ್ಚಿಕೊಂಡೇ ಕಣ್ಣು ಎಲ್ಲ ಬಂದ ಭಕ್ತರನ್ನೆಲ್ಲ ನೋಡ್ತಾನೆ ಜಪ ಮಾಡ್ತಾ ಇರ್ತಾರೆ. ಯಾರ್ಯಾರು ರಾಘವೇಂದ್ರ ಸ್ವಾಮಿಗಳವರ ದೃಷ್ಟಿಗೆ ಬೀಳ್ತಾರೋ ಅವರಿಗೆ ಆಯುಷ್ಯ, ಆರೋಗ್ಯ, ಸಂಪತ್ತು, ವಿದ್ಯೆ, ಜ್ಞಾನ ಏನೇನು ಬೇಕೋ ಎಲ್ಲ ಕೊಡ್ತಾರೆ. ಯಾಕೆಂದರೆ ಅಘಂದ್ರಾವಯತೆ ಯಸ್ಮಾತ್ ವೆಂಕಾರೋ ವಾಂಛಿತಪ್ರದ ರಾಘವೇಂದ್ರ ಯತಿ ತಸ್ಮಾಲ್ಲೋಕೆ ಖ್ಯಾತೋ ಭವಿಷ್ಯತಿ ಅಂತ ರಾಘವೇಂದ್ರ ಅನ್ನೋ ಶಬ್ದಕ್ಕೆ ಅರ್ಥವೇ ಅದು. ರಾಘವೇಂದ್ರ ಅಂದರೆ ಅಘ ಅಂದರೆ ಬೆಟ್ಟದಂತೆ ಇರುವ ಪಾಪಗಳು, ರಮ್ ಅಂದರೆ ಅಗ್ನಿ ಅಂತ ಅರ್ಥ, ಬೆಂಕಿ ಅಂತ ಅರ್ಥ. ನಮ್ಮ ಬೆಟ್ಟದಂತೆ ಇರುವ ನಮ್ಮ ಪಾಪಗಳನ್ನು, ದಾರಿದ್ರ್ಯವನ್ನು, ನಮ್ಮ ಅಜ್ಞಾನವನ್ನು ನಾಶ ಮಾಡುವ ವಿಷಯದಲ್ಲಿ ರಾಘವೇಂದ್ರ ಸ್ವಾಮಿಗಳು ಅಗ್ನಿ ಇದ್ದ ಹಾಗೆ. ಇನ್ನು ವಾ ಅಂದರೆ ಯಾರು ಏನು ಭಕ್ತರು ಕೇಳ್ತಾರೋ ಅದನ್ನು ಕೊಡುವ ವಿಷಯದಲ್ಲಿ ಇಂದ್ರ ಶ್ರೇಷ್ಠರು. ಆದ ಕಾರಣ ನಮ್ಮ ಅನಿಷ್ಟಗಳನ್ನು ಪರಿಹಾರ ಮಾಡ್ತಾರೆ, ಇಷ್ಟಾರ್ಥವನ್ನು ಪೂರ್ಣ ಮಾಡ್ತಾರೆ. ಆದ ಕಾರಣ ರಾಘವೇಂದ್ರ ಸ್ವಾಮಿಗಳಿಗೆ ಆ ರಾಘವೇಂದ್ರ ಎಂಬ ಹೆಸರು ಅತ್ಯಂತ ಅನ್ವರ್ಥಕ ಅಂತ ಪುರಾಣ ಇತಿಹಾಸಗಳಲ್ಲಿ ನಮಗೆ ಕಂಡುಬಂದಿದೆ. ಆದ ಕಾರಣ ಈ 3 ದಿನಗಳಲ್ಲಿ ವೈಶಿಷ್ಟ್ಯ ಏನು ಅಂದರೆ, ರಾಘವೇಂದ್ರ ಸ್ವಾಮಿಗಳು ಬಹಿರ್ಮುಖಗಳಾಗಿ ಬಂದ ಭಕ್ತರುಗಳನ್ನೆಲ್ಲ ನೋಡಿದಾಗ ರಾಘವೇಂದ್ರ ಸ್ವಾಮಿಗಳವರ ಕಣ್ಣಿನ ದೃಷ್ಟಿಗೆ ಯಾರ್ಯಾರು ಬೀಳ್ತಾರೋ ಅವರಿಗೆ ಎಲ್ಲ ಅನಿಷ್ಟ ಪರಿಹಾರ ಆಗುತ್ತೆ, ಇಷ್ಟಾರ್ಥ ಪೂರ್ಣವಾಗುತ್ತೆ. ಆದ್ದರಿಂದ ಬನ್ನಿ ಎಲ್ಲ ಭಕ್ತರು ಈ ಕಲ್ಪವೃಕ್ಷ ಕ್ಷೇತ್ರಕ್ಕೆ. ವಿಶೇಷವಾಗಿ 10,000 ಜನಗಳಿಗೆ ಅನ್ನದಾನ ನಡೀತಾ ಇದೆ. ಇವತ್ತು ನಮ್ಮ ಮಠದಲ್ಲಿ ನಡೀತಾ ಇದೆ ಸರಿ, ಇಡೀ ದೇಶಾದ್ಯಂತ ರಾಘವೇಂದ್ರ ಸ್ವಾಮಿಗಳವರ ಆರಾಧನೆಯಲ್ಲಿ ಎಷ್ಟು ಕೋಟಿ ಜನ ಅನ್ನವನ್ನು ತಿಂತಾರೆ ರಾಘವೇಂದ್ರ ಸ್ವಾಮಿಗಳವರ ಕರುಣೆಯಿಂದ. ಆದ ಕಾರಣ ಅವರು ಕಲ್ಪವೃಕ್ಷನೂ ಹೌದು, ಕಾಮಧೇನುಗಳೂ ಹೌದು. ಅಂಥ ರಾಘವೇಂದ್ರ ಸ್ವಾಮಿಗಳವರ ಬಗ್ಗೆ ಎಷ್ಟು ಹೇಳಿದ್ರೂ ಕಡಿಮೆ. ಏನು ಹೇಳ್ಬೋದು, ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರವಾಗಿ ಸಾಸಿರ ಜಿಖ್ಖೆಗಳುಳ್ಳ ಶೇಷನೇ ಕೊಂಡಾಡಬೇಕು ಅಂಥೇಳಿ ರಾಘವೇಂದ್ರ ಸ್ವಾಮಿಗಳು ತಮ್ಮ ಹಿಂದಿನ ಅವತಾರ ವ್ಯಾಸರಾಜರು ಅಂಥೇಳಿ ಅವರ ಯೋಗ್ಯತೆ ಹೇಳಲಿಕ್ಕೆ ಶೇಷದೇವರು ಹೇಳಬೇಕು ಅಂತೆ. ಮೂಲ ಶೇಷದೇವರಿಗೆ 2,000 ನಾಲಿಗೆ, 2,000 ನಾಲಿಗೆಯಿಂದ ವರ್ಣಿಸಬಹುದಾದಂಥ ರಾಘವೇಂದ್ರ ಸ್ವಾಮಿಗಳವರ ಮಹಿಮೆ ನಮ್ಮ 1 ನಾಲಿಗೆಯಿಂದ ವರ್ಣಿಸ್ಲಿಕ್ಕಾಗತ್ತಾ? ಅಥವಾ 1-2 ಕಿವಿಗಳಿಂದ ಅವರ ಮಹಿಮೆ ಕೇಳಿ ಮುಗಿಸ್ಲಿಕ್ಕಾಗತ್ತಾ? ಸಾಧ್ಯ ಇಲ್ಲ. ಆದ್ದರಿಂದ ರಾಘವೇಂದ್ರ ಸ್ವಾಮಿಗಳವರ ಬಗ್ಗೆ ಹೇಳ್ಬೋದು ಅಂತಂದರೆ ಅವರಿಗಿಂತ
ಅವರು ಎಷ್ಟು ದೊಡ್ಡವರು ಅಂತ ಹೇಳಲಿಕ್ಕೆ ಬರೋದಿಲ್ಲ, ಅವರು ಎಷ್ಟು ದೊಡ್ಡವರು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದೇ ಸರಿಯಾದ ಉತ್ತರ. ಅವರು ತುಂಬ ದೊಡ್ಡವರು ಅಂತ ಹೇಳ್ಬೋದು ಅಷ್ಟೇ, ಎಷ್ಟು ದೊಡ್ಡವರು ಅಂತ ಹೇಳಲಿಕ್ಕೆ ಬರೋದಿಲ್ಲ. ಆದ್ದರಿಂದ ಜಗನ್ನಾಥದಾಸರು, ವಿಜಯದಾಸರು, ಗೋಪಾಲದಾಸರು, ಅನೇಕ ದಾಸವರೆಣ್ಯರೆಲ್ಲ ರಾಘವೇಂದ್ರ ಸ್ವಾಮಿಗಳವರ ಮೇಲೆ ಅನೇಕ ದೇವರ ನಾಮಗಳನ್ನು ಮಾಡಿದ್ದಾರೆ, ಅನೇಕ ರಚನೆ ಮಾಡಿದ್ದಾರೆ. ಆದ್ದರಿಂದ ರಾಘವೇಂದ್ರ ಸ್ವಾಮಿಗಳು ಇನ್ನು ಜ್ಞಾನದ ದೃಷ್ಟಿಯಿಂದ ನೋಡಿದಾಗೂ ಏನು ಅಪಾರ ಮಧ್ವಾಚಾರ್ಯರ ಎಲ್ಲ ಗ್ರಂಥಗಳಿಗೂ ವ್ಯಾಖ್ಯಾನ ಬರೀತಾರೆ. ಆಮೇಲೆ ಟೀಕಾಕೃತ್ಪಾದರು ಅಂಥೇಳಿ ಆ ಪರಂಪರೆಯಲ್ಲಿ ಬಂದ ಮಹಾಜ್ಞಾನಿಗಳು ಜಯತೀರ್ಥರು ಅವರ ಗ್ರಂಥಗಳಿಗೆಲ್ಲ ವ್ಯಾಖ್ಯಾನ ಮಾಡ್ತಾರೆ. ಆದ್ದರಿಂದ ಜ್ಞಾನದ ನಿಟ್ಟಿನಲ್ಲಿ ಹೋದಾಗೂ ಅಪಾರ ಜ್ಞಾನವನ್ನು ನಮ್ಮಂಥವರಿಗೆ ಕೊಟ್ಟಿದ್ದಾರೆ. ಪಾಮರ ಜನರಿಗೆ ಸಂಸ್ಕೃತ ಜ್ಞಾನ ಇಲ್ಲ, ಶಾಸ್ತ್ರ ಓದಿಲ್ಲ, ವೇದ ಉಪನಿಷತ್ತು ಓದಿಲ್ಲ ಅನ್ನೋರಿಗೆ ಅವರಿಗೆ ಲೌಕಿಕವಾಗಿ ಅವರಿಗೇನು ಅನುಗ್ರಹ ಮಾಡಬೇಕು? ಮದುವೆ ಇಲ್ಲದೆ ಇದ್ದವರಿಗೆ ಮದುವೆ, ಕೆಲಸ ಇದ್ದವರಿಗೆ ಕೆಲಸ, ನೆಮ್ಮದಿ ಇಲ್ಲದೆ ಇದ್ದವರಿಗೆ ನೆಮ್ಮದಿ, ಎಲ್ಲವನ್ನೂ ಕೊಡ್ತಾರೆ. ಆದ್ದರಿಂದ ಕಲಿಯುಗದಲ್ಲಿ ರಾಘವೇಂದ್ರ ಸ್ವಾಮಿಗಳವರ ಸ್ಮರಣೆ ಮಾಡಿಬಿಟ್ರೆ ಬದರಿ ಯಾತ್ರೆ ಮಾಡಿದಂತೆ, ಉಡುಪಿ ಯಾತ್ರೆ ಮಾಡಿದಂತೆ, ಧರ್ಮಸ್ಥಳ ಯಾತ್ರೆ ಮಾಡಿದಂತೆ ಎಲ್ಲ ಯಾತ್ರೆಗಳು ಬಂದ್ಬಿಡ್ತಾ ಇದರಲ್ಲಿ. ಪಂಡರಾಪುರ ಯಾತ್ರೆ ಮಾಡಿದಂತೆ, ತಿರುಪತಿ ಯಾತ್ರೆ ಮಾಡಿದಂತೆ ಎಲ್ಲ ತೀರ್ಥಗಳ ಯಾತ್ರೆಯ ಫಲ ರಾಘವೇಂದ್ರ ಸ್ವಾಮಿಗಳವರ ದರ್ಶನದಿಂದ ಅಂತ ದಾಸವರೆಣ್ಯರು ಕೊಂಡಾಡಿದ್ದಾರೆ. ಆದ್ದರಿಂದ ಈ ವರ್ಷದ ರಾಘವೇಂದ್ರ ಸ್ವಾಮಿಗಳವರ ಈ 3 ದಿನದ ಆರಾಧನೆಯಲ್ಲಿ ಭಾಗವಹಿಸುವ ಪ್ರತಿಯೊಬ್ಬ ಭಗವದ್ಭಕ್ತರಿಗೂ ಪರಮಾತ್ಮ ಆಯುಷ್ಯ, ಆರೋಗ್ಯ, ಸಂಪತ್ತು ವಿಶೇಷವಾಗಿ ಕೊಟ್ಟು ಎಲ್ಲರನ್ನು ಸುಖವಾಗಿಡಲಿ ಅಂಥೇಳಿ ನಾವು ರಾಘವೇಂದ್ರ ಸ್ವಾಮಿಯಲ್ಲಿ ಎಲ್ಲರೂ ಸೇರಿ ಪ್ರಾರ್ಥನೆ ಮಾಡೋಣ. ಹರೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಗುರುಜಿ, ಶ್ರೀ ರಾಘವೇಂದ್ರ ರಾಯರು ಏನೆಲ್ಲ ಈ 3 ದಿನದಲ್ಲಿ ಮಾಡ್ತಾ ಇದ್ರು ಅದನ್ನೆಲ್ಲ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಟ್ಟಿದ್ದಾರೆ. ಸ್ವಾಮೀಜಿ, ನಿಮಗೆ ಧನ್ಯವಾದಗಳು.